ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತಾ ಇರುವಂಥ ವಿಷಯ ಬಂದು ನಯಾಗ್ರಾ ಫಾಲ್ಸ್ ಬಗೆಗೆ. ನಯಾಗ್ರಾ ಫಾಲ್ಸ್ ಬಗೆಗೆ ಎಷ್ಟೊಂದು ಜನ ಹೆಸರು ಕೇಳಿರ್ತೀರಾ, ಬಟ್ ಪೂರ್ತಿ ವಿಷಯ ಏನಿದೆ, ಅದ್ರ ಬ್ಯಾಕ್ಗ್ರೌಂಡ್ ಏನು, ಯಾಕದಷ್ಟು ಫೇಮಸ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಟ್ಸ್ ಆಸಮ್ ಅಂತ ಹೇಳ್ತೀನಿ, ತುಂಬಾನೇ ಚೆನ್ನಾಗಿದೆ ಆಯ್ತಾ. ನಾನು ವಿಡಿಯೋ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ, ನೀವೇ ಹೇಳ್ತೀರಾ. ಬಟ್ ನನ್ನ ವಿಡಿಯೋದಲ್ಲಿ ಅಷ್ಟೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ದ ವಿಂಡ್ ಅಂತ ಹೇಳ್ಬೋದು. ಅಲ್ಲಿ ಎಷ್ಟು ಗಾಳಿ ಬರ್ತಿತ್ತು ಅಂತ ಹೇಳಿದ್ರೆ ನಾವು ನಿಂತ್ಕೊಳ್ಳೋದೇ ಹೆಚ್ಚು ಅನ್ನೋ ಥರ ಗಾಳಿ ಬರ್ತಿತ್ತು. ವಿಡಿಯೋ ಮಾಡಿಕೊಂಡೆ ಹಾಗೂ ಮತ್ತು ನೀರು ತುಂಬಾ ಫೋರ್ಸ್ಫುಲಿ ಅಪೋಸಿಟ್ ಡೈರೆಕ್ಷನಲ್ಲಿ ಹೊಡಿತಾ ಇತ್ತು. ಸೊ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಯಿತು, ಆದಷ್ಟು ನಾನು ವಿಡಿಯೋ ಮಾಡ್ಕೊಂಡು ಬಂದೆ. ನಾನು ಇವತ್ತೇನು ವೇರ್ ಮಾಡಿದ್ದೀನಿ, ಇದಕ್ಕೆ ಪಾಂಚೋಸ್ ಅಂತ ಹೇಳ್ತಾರೆ. ಸೊ ಇದು ಈಗ ನೀರಲ್ಲೆಲ್ಲ ಹೋಗುವಂಥ ಪ್ಲೇಸ್ಗಳಲ್ಲಿ ನಮ್ಮ ಬಟ್ಟೆ ಒದ್ದೆ ಆಗಬಾರ್ದು ಅಂತೇಳಿ ಕೊಡ್ತಾರೆ ಇದನ್ನು. ಇಟ್ಸ್ ಎ ಕೈಂಡ್ ಆಫ್ ರೈನ್ ಕೋಟ್ ಮೇಡ್ ಬೈ ಪ್ಲಾಸ್ಟಿಕ್ ಅಷ್ಟೇ, ಇನ್ನೇನಿಲ್ಲ. ಸೊ ಇದನ್ನು 2 ಕಡೆ ಕೊಟ್ಟಿದ್ರು ಅಲ್ಲೇ ನಯಾಗ್ರಾ ಫಾಲ್ಸ್ನಲ್ಲಿ. ಇದು ನಾವು ಹೋಗಿದ್ದು ಮೇಡ್ ಆಫ್ ಮಿಸ್ಟ್ ಅಂತ. ಸೊ ಆಲ್ಸೋ ಇನ್ನೊಂದು ಕಡೆಗೆ ಹೋಗಿದ್ವಿ, ಕೇವ್ ಆಫ್ ದ ವಿಂಡ್ ಅಂತ. ಸೊ ಅಲ್ಲಿ ಕೂಡ ನಮಗೆ ಇದೇ ಥರದೊಂದು ಕೊಟ್ಟಿದ್ರು, ರೈನ್ ಕೋಟ್ ಅಥವಾ ಪಾಂಚೋಸ್ ಏನಾದರೂ ಹೇಳ್ಬೋದು. ಸೊ ಇದನ್ನು ಕೊಟ್ಟಿದ್ರು, ಬಟ್ ನಾನು ಮೆಮೊರೇಬಲ್ ಆಗಿರುತ್ತೆ ಅಂತ ಇದೊಂದನ್ನು ಎತ್ಕೊಂಡ್ಬಂದೆ, ಡ್ರೈ ಮಾಡಿ ಇಟ್ಕೊಂಡಿದ್ದೆ. ಸೊ ಅದೇ ಇವತ್ತು ನನ್ನ ವಿಡಿಯೋಗೆ ಹೆಲ್ಪ್ ಆಗ್ತಾ ಇದೆ. ಮತ್ತೆ ಟೈಮ್ ವೇಸ್ಟ್ ಮಾಡ್ದಿರಾ ಬನ್ನಿ ನಯಾಗ್ರಾ ಫಾಲ್ಸ್ ಹೇಗಿದೆ ಅಂತ ತೋರಿಸ್ತೀನಿ, ಹಾಗೆ ಅದ್ರ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಯಾಗ್ರಾ ಫಾಲ್ಸ್ನ 2 ವೇನಲ್ಲಿ ವಿಸಿಟ್ ಮಾಡ್ಬೋದು, ಒಂದು US ಸೈಡಿಂದ ಹಾಗೆ ಇನ್ನೊಂದು ಕೆನಡಾ ಕಡೆಯಿಂದ. ಸೊ ನಾವು ಹೋಗಿದ್ದು US ಕಡೆಯಿಂದ. ಫಸ್ಟಿಗೆ ಬರುವಂಥದ್ದು ಬಫೆಲೋ ಸಿಟಿ. ಬಫೆಲೋ ಇಟ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಇನ್ ನ್ಯೂಯಾರ್ಕ್. ಬಫೆಲೋ ಸಿಟಿಯಿಂದ ನಯಾಗ್ರಾ ಫಾಲ್ಸ್ಗೆ ಇಟ್ಸ್ ಅರೌಂಡ್ 20 to 30 ಕಿಲೋಮೀಟರ್ ಆಗುತ್ತೆ. ಹಾಗೆ ಕೆನಡಾ ಕಡೆಯಿಂದ ಬಂದರೆ ಅವರಿಗೆ ಒಂಟಾರಿಯೋ ಅನ್ನೋ ಪ್ಲೇಸ್ನಲ್ಲಿ ನಯಾಗ್ರಾ ಫಾಲ್ಸ್ ಸಿಗುತ್ತೆ. ಮತ್ತು ನಮ್ಮ ಕರ್ನಾಟಕದ ನಯಾಗ್ರಾ ಫಾಲ್ಸ್ ಅಂತ ಯಾವ ಫಾಲ್ಸ್ನ ಕರೀತಾರೆ ಅಂತ ಗೊತ್ತಿದೆಯಾ? ಗೋಕಾಕ್ ಫಾಲ್ಸ್ನ ನಮ್ಮ ಕರ್ನಾಟಕದ ನಯಾಗ್ರಾ ಫಾಲ್ಸ್ ಅಂತ ಕರೀತಾರೆ. ಕಾಂಬಿನೇಷನ್ ಆಫ್ 3 ಫಾಲ್ಸ್ನ ನಯಾಗ್ರಾ ಫಾಲ್ಸ್ ಅಂತ ಹೇಳ್ಬೋದು. ನಾನಿಲ್ಲಿ ABC ಅಂತ ಏನು ಮೆನ್ಷನ್ ಮಾಡಿದ್ದೀನಿ ಅದು 3 ಫಾಲ್ಸು ಸೇರಿ ನಯಾಗ್ರಾ ಫಾಲ್ಸ್ ಆಗಿರೋದು. ಅಮೇರಿಕನ್ ಫಾಲ್ಸ್, ಬ್ರೈಡಲ್ ವೇಲ್ ಫಾಲ್ಸ್ ಅದು ಅತಿ ಚಿಕ್ಕದಾದಂಥ ಫಾಲ್ಸ್, ಹಾಗೆ ಆರ್ಶೂ ಫಾಲ್ಸ್ ಇದು ಕೆನಡಾ ಸೈಡ್ಗೆ ಜಾಸ್ತಿ ಸೇರಿರೋದ್ರಿಂದ ಕೆನಡಿಯನ್ ಫಾಲ್ಸ್ ಅಂತ ಕೂಡ ಕರೀತಾರೆ. ಹಾಗೆ ಅದು ಆಕಾರದಲ್ಲಿ ಕುದುರೆ ಲಾಳದ ಆಕಾರದಲ್ಲಿರೋದಕ್ಕೆ ಹಾರ್ಶೂ ಫಾಲ್ಸ್ ಅಂತ ಹೇಳ್ತಾರೆ. ಇರಿಕ್ವಿನ್ ಲ್ಯಾಂಗ್ವೇಜ್ನಲ್ಲಿ ನಯಾಗರಾ ಅಂತ ಹೇಳಿದ್ರೆ ಥಂಡರಿಂಗ್ ಸೌಂಡ್ ಅಂತ ಅರ್ಥ. ಇರಿಕ್ವಿನ್ ಲ್ಯಾಂಗ್ವೇಜ್ ನಮ್ಮ ಕಡೆ ಹೇಗೆ ಹಳೆಗನ್ನಡ ಅಂತ ಹೇಳ್ತೀವಿ, ಹಾಗೆ ನಾರ್ತ್ ಅಮೇರಿಕನ್ಸ್ದು ಹಳೆಗನ್ನಡ ಅದು. ಹೆಸರಿಗೆ ತಕ್ಕಂತೆ ನಯಾಗರಾ ಫಾಲ್ಸ್ ಅಷ್ಟೇ ಗುಡುಗಿನ ಶಬ್ದ ಹೊಂದಿರುವಂಥ ಫಾಲ್ಸ್ ಆಗಿದೆ. ಯು ನೋ ವಾಟ್? ನಯಾಗರಾ ಫಾಲ್ಸ್ 4 ಮಿಲಿಯನ್ ಕಿಲೋವ್ಯಾಟ್ಸ್ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಈ ಎಲೆಕ್ಟ್ರಿಸಿಟಿನ US ಹಾಗೆ ಕೆನಡಾದವರು ಶೇರ್ ಮಾಡ್ಕೊತಾರೆ. ಹಾಗಾಗಿ ಈ ಫಾಲ್ಸ್ US ಮತ್ತು ಕೆನಡಾ ಎಕನಾಮಿಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಈ ಫಾಲ್ಸ್ನ ವಿಸಿಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಯಾವುದು ಅಂತ ಹೇಳೋದಾದರೆ ಜೂನ್, ಜುಲೈ, ಆಗಸ್ಟ್ ಈ 3 ತಿಂಗಳು ನಯಾಗ್ರಾ ಫಾಲ್ಸ್ನ ವಿಸಿಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಆಗಿರುತ್ತೆ. ಇಷ್ಟೆಲ್ಲ ಹೇಳ್ತಿರುವಂಥ ನಯಾಗ್ರಾ ಫಾಲ್ಸ್ನ ಹತ್ತಿರದಿಂದ ನೋಡಬೇಕು ಅಂತ ನಿಮಗೂ ಆಸೆ ಆಗ್ತಿದೆಯಾ? ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಹೋಗಿದ್ದು ಮೇಡ್ ಆಫ್ ದ ಮಿಸ್ಟ್ ರೈಡ್ ಅಂತ. ಇದನ್ನು ಕ್ರೂಸಲ್ಲಿ ಕರ್ಕೊಂಡು ಹೋಗ್ತಾರೆ. ಕ್ರೂಸ್ ಅಂತ ಹೇಳಿದ್ರೆ ಬೋಟ್ ಅಥವಾ ಶಿಪ್. ನಾವು ಹೋಗಿದ್ದಂಥ ಕ್ರೂಸ್ ಹೆಸರು ಬಂದು ನಿಕೋಲಾ ಟೆಸ್ಲಾ ಅಂತ. ನಿಕೋಲಾ ಟೆಸ್ಲಾ ಇವರೊಬ್ಬರು ಬ್ರಿಲಿಯಂಟ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಥವಾ ಸೈಂಟಿಸ್ಟ್. ಇವರೇ ಫಸ್ಟ್ ಟೈಮ್ಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನ್ರೇಟ್ ಮಾಡೋದನ್ನು ನಯಾಗ್ರಾ ಫಾಲ್ಸ್ನಲ್ಲಿ ಡಿಸ್ಕವರ್ ಮಾಡಿದ್ದು. ನಯಾಗ್ರಾ ಫಾಲ್ಸ್ನಲ್ಲಿ ಇವರ ಸ್ಟ್ಯಾಚು ಕೂಡ ಅಲ್ಲಲ್ಲೇ ನಾವು ನೋಡ್ಬೋದು. ಮೇಡ್ ಆಫ್ ದ ಮಿಸ್ಟ್ ರೈಡ್ನ ನಾವು ಹೊರಟ್ವಿ. ಯಾರ ತಲೆಲ್ಲಾದರೂ ಈ ಥರದ್ದು ಕ್ವಶನ್ ಬಂತಾ? ಇಷ್ಟೊಂದೆಲ್ಲ ನೀರು ಬರ್ತಿದೆ, ಈ ನೀರು ಎಲ್ಲಿಂದ ಬರ್ತಿದೆ, ಹಾಗೆ ಈ ನೀರೆಲ್ಲ ಎಲ್ಲಿಗೆ ಹೋಗ್ತಿದೆ ಅಂತ ನನಗೂ ಈ ಕ್ವಶನ್ ಅರೈಸ್ ಆಯಿತು. ಸೊ ನಾನು ಕಂಡುಕೊಂಡಂಥ ಉತ್ತರ ಏನು ಗೊತ್ತಾ? ಇಲ್ಲಿಗೆ ಬರುವಂಥ ನೀರುಗಳು 4 ನದಿಗಳಿಂದ ಬರುತ್ತೆ. ಲೈಕ್ ಮಿಶಿಗನ್, ಐರಿ, ಸುಪೀರಿಯರ್, ಯೂರೋನ್ ಅನ್ನೋ 4 ನದಿಗಳಿಂದ ನೀರು ಬಂದು ಈ 3 ನದಿಗಳಿಗೆ ಸೇರುತ್ತೆ. ಹಾಗೆ ಇಲ್ಲಿಂದ ಹೋಗುವಂಥ ನೀರು ಒಂಟಾರಿಯಾ ಲೇಕ್ ಥ್ರೂ ಅಟ್ಲಾಂಟಿಕ್ ಓಷನನ್ನು ಸೇರುತ್ತೆ. ನಯಾಗ್ರಾ ಫಾಲ್ಸ್ ಕನ್ಸಿಸ್ಟ್ 3 ಫಾಲ್ಸ್ ಅಂತ ಹೇಳಿದೆ ಅಲ್ವಾ. ಸೊ ನಮಗೆ ಈ ರೈಡ್ನಲ್ಲಿ ಫಸ್ಟಿಗೆ ಸಿಗುವಂಥದ್ದು ಅಮೇರಿಕನ್ ಫಾಲ್ಸ್, ದೆನ್ ಬ್ರೈಡಲ್ ವೇಲ್ ಫಾಲ್ಸ್.
ಇದೆರಡು ಆಲ್ಮೋಸ್ಟ್ ಅಟ್ಯಾಚ್ ಆಗಿದೆ, ಇನ್ ಬಿಟ್ವೀನ್ ಸ್ಮಾಲ್ ಸ್ಪೇಸ್ ಇದೆ ಅಷ್ಟೇ. ಬಟ್ ಆರ್ಶು ಫಾಲ್ಸ್ ಇದಕ್ಕಿಂತ ಸ್ವಲ್ಪ ಡಿಸ್ಟೆನ್ಸಲ್ಲಿದೆ. ಇನ್ನು ಕಾಂಬಿನೇಷನ್ ಆಫ್ ಹೈಟ್ ಆ್ಯಂಡ್ ವಾಲ್ಯೂಮ್ ಆಫ್ ದೀಸ್ 3 ಫಾಲ್ಸ್ ಅಂತ ಹೇಳಿದ್ರೆ, ಅಮೇರಿಕನ್ ಫಾಲ್ಸ್ ಬಂದುಬಿಟ್ಟು ಇಟ್ಸ್ ಅರೌಂಡ್ 850 ಫೀಟ್, ಹಾಗೆ ಬ್ರೈಡಲ್ ವೇಲ್ 50 ಫೀಟ್, ಮತ್ತು ಹಾರ್ಶು ಬಂದು 2200 ಫೀಟಷ್ಟು ಹೈಟ್ ಮತ್ತು ವಾಲ್ಯೂಮ್ನ ಹೊಂದಿದೆ. ಹಾರ್ಶು ಫಾಲ್ಸ್ ಬಂದು ಒನ್ ಆಫ್ ದ ಲಾರ್ಜೆಸ್ಟ್ ಫಾಲ್ಸ್ ಅಮಾಂಗ್ ದಮ್. ಅಂದರೆ ಈ 3 ಫಾಲ್ಸ್ನಲ್ಲಿ ಹಾರ್ಶು ಫಾಲ್ಸೇ ತುಂಬ ಲಾರ್ಜೆಸ್ಟ್ ಆಗಿರುವಂಥ ಫಾಲ್ಸ್. ಇದು ಸೆಂಟರ್ ಆಫ್ US ಆ್ಯಂಡ್ ಕೆನಡಾ ಆಗಿರೋದ್ರಿಂದ US ಸೈಡಿಂದ ನೋಡೋದಕ್ಕೆ ಈ ಭಾಗನ ಟೆರಾಪಿನ್ ಪಾಯಿಂಟ್ ಅಂತ ಹೇಳ್ತಾರೆ. ಹಾಗೆ ಕೆನಡಾ ಸೈಡಿಂದ ನೋಡೋರು ಈ ವ್ಯೂ ಪಾಯಿಂಟ್ನ ಟೇಬಲ್ ರಾಕ್ ಅಂತ ಕೂಡ ಕರೀತಾರೆ. ಫಾಗ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ರೇಟ್ ಆಫ್ ಫ್ಲೋ ಬಂದುಬಿಟ್ಟು ಇಟ್ಸ್ ಅರೌಂಡ್ 24 lakh ಲೀಟರ್ ವಾಟರ್ ಪರ್ ಸೆಕೆಂಡ್ ಹರಿತಿರುತ್ತೆ. ನೀರೆಲ್ಲ ತುಂಬಾ ಸ್ಪ್ಲ್ಯಾಶ್ ಆಗ್ತಾಯಿತ್ತು. ವಿಡಿಯೋ ಮಾಡೋಕ್ಕಂತೂ ತುಂಬ ಕಷ್ಟ ಆಯಿತು. ಬಟ್ ವಿ ಎಂಜಾಯ್ಡ್ ದಿಸ್ ವ್ಯೂ. ಅಪ್ಪ ಸಕ್ಕದಾಗಿತ್ತಾಯ್ತಾ, ಅಲ್ಟಿಮೇಟಾಗಿತ್ತು ಆ ವ್ಯೂ. ಎಸ್ಪೆಷಲಿ ಆರ್ಶು ಫಾಲ್ಸ್ ಇದೆಯಲ್ಲ, ಕಣ್ಬಿಡೋಕ್ಕಾಗಲ್ಲ, ಆದರೆ ಕಣ್ಬಿಟ್ಟು ನೋಡಬೇಕು ಅದನ್ನು. ನಿಜವಾಗ್ಲೂ ನಯಾಗ್ರಾ ಫಾಲ್ಸ್ಗೆ ಹೋಗಿ ಆರ್ಶು ಫಾಲ್ಸ್ನ ಕಣ್ಬಿಟ್ಟು ನೋಡಲಿಲ್ಲ ಅಂತ ಹೇಳಿದ್ರೆ ವೇಸ್ಟ್ ಅಂತಲೇ ಹೇಳ್ತೀನಿ. ಕ್ರೂಸಿಂದ ಬಂದ ಮೇಲೆ ನಾವು ಅಮೇರಿಕನ್ ಫಾಲ್ಸ್ನ ಹತ್ರದಿಂದ ನೋಡೋಕ್ಕೆ ಅಂತ ಈ ಪಾಯಿಂಟ್ಗೆ ಹೋಗಿದ್ವಿ. ಈ ಸ್ಪಾಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನೀರು ಅಷ್ಟು ರಭಸವಾಗಿ ಬರ್ತಾಯಿತ್ತು. ಯು ಕ್ಯಾನ್ ಸಿ ಫಾಗ್ ಯಾವ ಥರ ಬರ್ತಾ ಇದೆ ಅಂತ ನೋಡಿ. ಈ ಬ್ರಿಡ್ಜ್ ಬಂದು ರೈನ್ಬೋ ಬ್ರಿಡ್ಜ್ ಅಂತ, ಒನ್ ಆಫ್ ದ ಗೇಟ್ವೇ ಬಿಟ್ವೀನ್ ಕೆನಡಾ ಮತ್ತು US ಬೈ ರೋಡ್. ಮತ್ತು ಈ ಕ್ರೂಸ್ ನೋಡ್ತಾ ಇದ್ದೀರಾ, ಇಲ್ಲಿರೋಂಥ ಜನಗಳೆಲ್ಲ ರೆಡ್ ಕಲರ್ ಪಾಂಚೋಸ್ ಹಾಕ್ಕೊಂಡಿದ್ದಾರೆ. ಬಿಕಾಸ್ ಅವರು ಬಂದಿರೋಂಥದ್ದು ಕೆನಡಾ ಕಡೆಯಿಂದ. ಇಫ್ ಯು ಕ್ಯಾನ್ ಅಬ್ಸರ್ವ್, ಅಲ್ಲಿ ನೋಡಿ ಕೆನಡಾ ಫ್ಲ್ಯಾಗ್ ಕಾಣಿಸ್ತಿದೆಯಾ, ಈ ಕ್ರೂಸ್ ಬಂದು ಕೆನಡಾದು. ಅದೇ ನೀವು ಅಬ್ಸರ್ವ್ ಮಾಡಿದರೆ US ಕಡೆಯಿಂದ ಬಂದಂಥ ಕ್ರೂಸ್ದು ಬ್ಲೂ ಕಲರ್ ಪಾಂಚೋಸ್ ಇತ್ತು. ಮತ್ತು ನಮಗೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಷಯ ಆ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಿದ್ರಿಂದ ಸಿಕ್ತು. ಏನಂತ ಹೇಳಿದ್ರೆ, 1969ನಲ್ಲಿ ಅಮೇರಿಕನ್ ಫಾಲ್ಸ್ ಅಂತ ನಾನು ಫಸ್ಟಿಗೆ ತೋರಿಸಿದ್ನಲ್ಲ, ಅದನ್ನು ಕಂಪ್ಲೀಟಾಗಿ ಬಂದ್ ಮಾಡಿ, ಅಂದರೆ ಸ್ಟಾಪ್ ಮಾಡಿ, ಅಲ್ಲಿರುವಂಥ ನೀರನ್ನ ಆರ್ಶು ಫಾಲ್ಸ್ಗೆ ಬಿಟ್ಟಿದ್ರಂತೆ. ಇದನ್ನು ಡಿ-ವಾಟರಿಂಗ್ ಅಂತ ಹೇಳ್ತಾರೆ. ಟೆಂಪರರಿ ವಾಟರ್ನ ಕಟ್ ಆಫ್ ಮಾಡೋವಂಥದ್ದು. ಹಾಗೆ ಈ ಬೋರ್ಡಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ನೋಡಿ, ಅಲ್ಲಿ ವಾಟರ್ ಫ್ಲೋ ಯಾವ ರೇಂಜಲ್ಲಿರುತ್ತೆ ಅಂತ ಹೇಳಿದ್ರೆ, ನಾವು ಕಣ್ಣನ್ನು ಮಿಟುಕಿಸ್ತೀವಿ ನೋಡಿ. 1 ಬ್ಲಿಂಕ್ ಇಸ್ ಈಕ್ವಲ್ ಟು 7,57,500 ಗ್ಯಾಲನ್ಸ್ ಆಫ್ ವಾಟರ್. ಅಂದರೆ 3,160 ಟನ್ಸ್ ಆಫ್ ವಾಟರ್ ಪರ್ ಫ್ಲೋ ಇರುತ್ತೆ. ಓ ಮೈ ಗಾಡ್. ಇದುವರೆಗೂ ಒಂದೇ ಒಂದು ಸಲ 1964ನಲ್ಲಿ ಒಂದು ಸಲ ಮಾತ್ರ ನಯಾಗ್ರಾ ಫಾಲ್ಸ್ ಫ್ರೀಸ್ ಆಗಿತ್ತಂತೆ. ದೆನ್ ಈ ಥರ ಮಧ್ಯ ಫನ್ ಆ್ಯಕ್ಟಿವಿಟೀಸ್ಗಳಿಟ್ಟಿರ್ತಾರೆ. ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತೆ ಅಲ್ಲಿ ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ಗಳನ್ನ ನೋಡ್ತಾ ಇರುವಾಗ. ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಕೇವ್ ಆಫ್ ದ ವಿಂಡ್ ಅಂತ. ಇಲ್ಲಿ ಮೊದಲಿಗೆ ಥಿಯೇಟರ್ ರೂಮಲ್ಲಿ ಸ್ಟೋರಿ ಪ್ಲೇ ಮಾಡ್ತಾರೆ. ಅಂದರೆ ಹಿಸ್ಟ್ರಿ ಆಫ್ ನಯಾಗ್ರಾ ಫಾಲ್ಸ್, ಇದ್ರ ಬಗೆಗೆಲ್ಲ ಸ್ವಲ್ಪ ಹೇಳ್ತಾರೆ. ಪಾಸ್ಟ್ ಹೇಗಿತ್ತು ನಯಾಗ್ರಾ ಫಾಲ್ಸ್ ಅಂತೆಲ್ಲ ಮಕ್ಕಳಿಗೆ ತುಂಬಾ ಇನ್ಫಾರ್ಮೇಟಿವ್ ವಿಷಯಗಳಲ್ಲಿ ಸಿಗುತ್ತೆ. ಅದಾದಮೇಲೆ ನಮಗೆ ಮತ್ತೆ ಇಲ್ಲೂ ಕೂಡ ಪಾಂಚೋಸ್ ಕೊಟ್ಟಿದ್ದರು. ಯೆಲ್ಲೋ ಕಲರ್ ಪಾಂಚೋಸ್ನ ತಗೊಂಡು ನಾವಲ್ಲಿಂದ ಕೇವ್ ಆಫ್ ದ ವಿಂಡನ್ನು ಎಂಜಾಯ್ ಮಾಡೋದಕ್ಕೆ ಹೊರಟ್ವಿ. ಇಲ್ಲಂತೂ ಈ ಥರದ ಬರ್ಡ್ಸ್ಗಳು ತುಂಬ ಇದ್ವು. ಇದಕ್ಕೆ ಸೀಗಲ್ ಅಂತ ಹೇಳ್ತಾರೆ. ಇಲ್ಲಿ ವಾಟರ್ ಲೆವೆಲ್ ಕಂಟ್ರೋಲ್ ಎಲ್ಲ ಅವ್ರ ಹತ್ರನೇ ಇರುತ್ತೆ. ಸೊ ಇಲ್ಲೇನು ಭಯ ಅನಿಸೋದಿಲ್ಲ. ಫ್ಲೋ ತುಂಬಾ ಇರುತ್ತೆ, ಬಟ್ ಭಯ ಪಡೋ ಥರ ಏನೂ ಇಲ್ಲ. ವಿತ್ ಸೇಫ್ಟಿನೇ ನಮಗೆ ಅಲೋ ಮಾಡ್ತಾರಲ್ಲಿ. ಕೇವ್ ಆಫ್ ದ ವಿಂಡಲ್ಲಿ ಬ್ರೈಡಲ್ ವೆಲ್ ಫಾಲ್ಸ್ನ ತುಂಬ ಹತ್ತಿರದಿಂದ ನೋಡಿ ಅಲ್ಲಿಂದ ನೀರು ಬೀಳೋದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ ಜಾಗಕ್ಕೆ ಹರಿಕೇನ್ ಪಾಯಿಂಟ್ ಅಂತ ಹೇಳ್ತಾರೆ. ಹಾಗೆ
ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಫಸ್ಟ್ ಕಾಣಿಸ್ತಿರೋದು ಅಮೇರಿಕನ್ ಫಾಲ್ಸ್, ಹಾಗೆ ಸೆಕೆಂಡ್ ಕಾಣಿಸ್ತಿರೋದು ಬ್ರೈಡಲ್ ವೇಲ್ ಫಾಲ್ಸ್. ಸೊ ಆ ಎರಡೂ ಫಾಲ್ಸ್ಗೂ ಇನ್ ಬಿಟ್ವೀನಲ್ಲಿ ಸ್ವಲ್ಪ ಸ್ಪೇಸ್ ಇದೆಯಲ್ವಾ, ಆ ಸ್ಮಾಲ್ ಸ್ಪೇಸ್ಗೆ ಲೂನಾ ಲ್ಯಾಂಡ್ ಅಂತ ಕರೀತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಆ ಸ್ಮಾಲ್ ಸ್ಪೇಸ್ ಏನು ಹೇಳ್ದೆ ಅದ್ರ ಮೇಲೆ ಕೂಡ ಜನಗಳು ನಿಂತ್ಕೊಂಡು ನಯಾಗ್ರಾ ಫಾಲ್ಸ್ನ ಟಾಪ್ ವ್ಯೂ ಅಲ್ಲಿ ನೋಡ್ತಾ ಇದ್ದಾರೆ. ಇಲ್ಲಿ ನನಗೆ ಎಲ್ಲದಕ್ಕಿಂತ ತುಂಬ ಇಷ್ಟ ಆಗಿದ್ದು ರೈನ್ಬೋ. ಈ ಫಾಲ್ಸ್, ಎರಡೂ ಫಾಲ್ಸ್ ಮಧ್ಯ ರೈನ್ಬೋ ಬರುತ್ತೆ, ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಅದಂತೂ. ನಯಾಗರಾ ಫಾಲ್ಸ್ ಜರ್ನಿ ಎಂಡಿಂಗಿಗೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೈಟ್ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ವಿತ್ ಲೈಟ್ಸ್, ಅಮೇಝಿಂಗ್ ಆಗಿ ಕಾಣಿಸ್ತಾ ಇದೆ. ನಾವು ಹೋಗಿದ್ದಿನ ಫೈರ್ ವರ್ಕ್ಸ್ ಕೂಡ ಇತ್ತು, ಸೊ ವಿ ಆರ್ ಲಕ್ಕಿ. ಫೈರ್ ವರ್ಕ್ಸ್ ಕೂಡ ನೋಡಿದ್ವಿ. ಬಿಕಾಸ್ ಫೈರ್ ವರ್ಕ್ಸ್ ಎಲ್ಲ ದಿನ ಇರೋದಿಲ್ಲ, ಪರ್ಟಿಕ್ಯುಲರ್ ಡೇಸ್ ಅಥವಾ ಅಕೇಶನಲ್ಲಿ ಮಾತ್ರನೇ ಇರುತ್ತೆ. ಇದು ಕೆನಡಾ ಸೈಡ್, ಆ ಶೆರಟಾನ್ ಅಂತ ಏನು ಕಾಣಿಸ್ತಾ ಇದೆ ಅಲ್ಲಿ, ಕೆಸಿನೋ, ಶೆರಟಾನ್ ಇದೆಲ್ಲ ಬರುತ್ತೆ ಕೆನಡಾ ಸೈಡ್ನಿಂದ ನೋಡಿದ್ರೆ. ಹಾಗೆ ಫೈರ್ ವರ್ಕ್ಸ್ ಆಗಿದ್ದು ಕೂಡ ಕೆನಡಾ ಸೈಡಿಂದನೇ. ಹೋಪ್ ಇವತ್ತಿನ ನನ್ನ ಈ ನಯಾಗ್ರಾ ಫಾಲ್ಸ್ ವಿಡಿಯೋ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.